ನಾನು ರಾಜಕೀಯ ಮನೆತನದಿಂದ ಬಂದಂಥವನು ಅಲ್ಲ, ಅಥವಾ ರಾಜಕಾರಣಿ ಆಗಬೇಕು ಅಂತ ಬಯಸಿದವನು ಅಲ್ಲ. ಕಾರಣಾಂತರಗಳಿಂದ ಸನ್ಮಾನ್ಯ ಎಸ್.ಎಂ. ಕೃಷ್ಣಾಜಿಯವರು ಮತ್ತು ಜಿ. ಮಾದೇಗೌಡರ ಒಂದು ಒಡನಾಟದಲ್ಲಿ ಸಂಪರ್ಕದಲ್ಲಿ ನಾನು ಚೆನ್ನಾಗಿದ್ದರಿಂದ ಈ ಇಬ್ಬರು ನಾಯಕರುಗಳು ಸೇರಿ ನನ್ನನ್ನು 1999ರಲ್ಲಿ ರಾಜಕೀಯಕ್ಕೆ ತಂದರು. ತದನಂತರ ನಾನು ಮೊದಲ ಬಾರಿ ಶಾಸಕನಾಗಿದ್ದರೂ ಕೂಡ ಇಂಥ ಅಪರೂಪದ ಮುಖ್ಯಮಂತ್ರಿಗಳನ್ನು ನಾನು ಯಾವಾಗಲೂ ಕೂಡ ನಾನು ಇಲ್ಲಿವರೆಗೂ ನೋಡಿಲ್ಲ. ಯಾಕೆಂದರೆ ನಾನು ಅವ್ರ ಬಳಿ ಪ್ರಸ್ತಾಪ ಮಾಡ್ತಾ ಇದ್ದದ್ದು ಜಿಲ್ಲೆಯ, ರಾಜ್ಯದ, ರಾಷ್ಟ್ರದ ಅಭಿವೃದ್ಧಿಗಳ ಬಗ್ಗೆನೇ ಚರ್ಚೆ ಮಾಡ್ತಾಯಿದ್ದು. ಅವರು ಒತ್ತಡದ ಸಮಯದಲ್ಲೂ ಕೂಡ ನಾನು ಕೊಟ್ಟಂಥ ಸಲಹೆಗಳನ್ನು ಎಲ್ಲವನ್ನೂ ಕೂಡ ನಗುಮುಖದಿಂದ ಸ್ವೀಕರಿಸ್ತಾಯಿದ್ರು. ನನಗೆ ಚರ್ಚೆಗೆ ಅವಕಾಶ ಕೊಡ್ತಾಯಿದ್ರು, ವೈಯಕ್ತಿಕವಾದಂಥ ಚರ್ಚೆಗೆ ಅವಕಾಶ ಕೊಡ್ತಾಯಿದ್ರು. ನಾನು ಮೊದಲ ಬಾರಿ ವಿಕಾಸಸೌಧ ಅಂತ ಇರಲಿಲ್ಲ, ಆವಾಗ ವಿಧಾನಸೌಧ ಪಕ್ಕದಲ್ಲಿ ಒಂದು ಸೌಧ ಮಾಡಬೇಕು ಅಂತೇಳಿ ನಾನು, ಕೃಷ್ಣಾಜಿಯವರು, ಪ್ರೇಮಕ್ಕವರು, ನಮ್ಮ KPCC ಅಧ್ಯಕ್ಷರಾದಂಥ ಆಗಿದ್ದಂಥ ವೈ.ಕೆ. ಪುಟ್ಟಸ್ವಾಮಿಗೌಡರ ಮನೆಗೆ ರಾತ್ರಿ ಊಟಕ್ಕೆ ಹೋಗಿದ್ದಂಥ ಸಮಯದಲ್ಲಿ ಅವರಲ್ಲಿ ಪ್ರಸ್ತಾವನೆ ಮಾಡಿದೆ. ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿದ್ರು, ಶಾಶ್ವತವಾಗಿ ಅವರ ಹೆಸರು ಇವಾಗ ಉಳಿದಿದೆ. ನೀವು ಕೂಡ ಅಂಥದ್ದೇ ಒಂದು ಸೌಧವನ್ನು ಕಟ್ಟಬೇಕು ಅಂಥೇಳಿ ನಾನು ಸಲಹೆ ಕೊಟ್ಟಾಗ, ಜಾಗ ಬೇಕಲ್ಲ, ಜಾಗ ಇದ್ದರೆ ಮಾಡೋಣ ಅಂತ ಹೇಳಿದ್ರು. ಅವತ್ತು ಹುಣ್ಣಿಮೆ ರಾತ್ರಿ 12 ಗಂಟೆ ಗೋಪಾಲಗೌಡ ಸರ್ಕಲ್ಗೆ ಕರ್ಕೊಂಡು ಹೋಗಿ ಬರುವಾಗ, ಮನೆಗೆ ಹೋಗುವಾಗ ತೋರಿಸ್ದೆ. ಅದಾದ 4 ದಿವಸಕ್ಕೆ ನನ್ನ ಬಳಿ, ತಮ್ಮಣ್ಣ ನಾನು ನೋಡಿದ್ದೀನಿ ಆ ವಿಧಾನ ಪರಿಷತ್ತಿನ ಲೌಂಜಿಂದ ನಿಂತು ನೋಡಿದೆ, ಮಾಡ್ಬೋದು ಅನಿಸುತ್ತೆ ಅಂದರು. ಹಾಗಿದ್ರೆ ಬಡ್ಜೆಟ್ ಬರ್ತಾಯಿದೆ ಸರ್, ಇವಾಗ ಅನೌನ್ಸ್ ಮಾಡಿಬಿಡಿ ಅಂದೆ. ಹಾಗೇ ಅನೌನ್ಸ್ ಮಾಡಿದ್ರು. ಅವರ ಅವಧಿ ಮುಗಿಯೋದ್ರಲ್ಲಿ ವಿಕಾಸಸೌಧದ ಕಟ್ಟಡವೂ ಕೂಡ ಮುಗಿಯಿತು. ಇವತ್ತು ಇಡೀ ಪ್ರಪಂಚದಲ್ಲಿ ಹೆಸರುವಾಸಿಯಾದಂಥ 2 ಕಟ್ಟಡಗಳು ಒಂದರ ಪಕ್ಕದ ಒಂದು ಅವಳಿ ಕಟ್ಟಡಗಳು ಇವತ್ತು ಇದೆ. ಹಾಗೆ ಹನುಮಂತಯ್ಯನವರ ಹೆಸರು ಹೇಗೆ ಶಾಶ್ವತವಾಗಿದೆ, ಕೃಷ್ಣ ಅವರ ಹೆಸರು ಕೂಡ ಅಷ್ಟೇ ಶಾಶ್ವತವಾಗಿರ್ತಾರೆ. ಅವ್ರ ಹತ್ರ ನಾನು ಮೊದಲ ಬಾರಿ ಶಾಸಕನಾಗಿದ್ದರೂ ಕೂಡ, ಮಂತ್ರಿ ಆಗಿದ್ದರೂ ಕೂಡ ಭಾಳ ಧೈರ್ಯದಿಂದ ಅವ್ರ ಹತ್ರ ನಾನು ಇರ್ತಕ್ಕಂಥ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡ್ತಾಯಿದ್ದೆ. ಬಿಡದಿಯವರೆಗೆ 4 ಪಥದ ರಸ್ತೆ ನಿರ್ಮಾಣ ಮಾಡಬೇಕು ಅಂತೇಳಿ ಟೊಯೋಟಾ ಕಂಪ್ನಿಯವರು ಬಂದಾಗ ನಾನು ವಿರೋಧ ಮಾಡಿದೆ. ಯಾತಕ್ಕೆ ವಿರೋಧ ಮಾಡ್ತೀಯ, ನಿನಗೇನು ಆಗಿದೆ ಅಂತ. ನಾನು ಮಾಡೋದಾದರೆ ಬೆಂಗಳೂರಿಂದ ಮೈಸೂರು